ಆ ಸುನಿಲಾನೆ. ಬೇಬಿ, ನನ್ನ ಪ್ಲಾನ್ ಇರೋದು ಮದುವೆ ಮಾಡಿಸ್ಬೇಕು ಅಂತಲ್ಲ, ಆಗ್ತಿರೋ ಮದುವೆನ ತಡಿಬೇಕು ಅಂತ. ಆ್ಯಂಡ್ ಬೇಬಿ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಮಲ್ಲಿ ಪಕ್ಕ ಸುನಿಲ್ನ ಪ್ಲಾಂಟ್ ಮಾಡಿದ್ದೆ ನಾನು. ಎಸ್, ಅವನನ್ನು ಅವಳಿಂದೆ ಚೂ ಬಿಟ್ಟು ಹತ್ರ ಆಗೋ ಥರ ಮಾಡಿ, ನಂಬಿಕೆ ಗಳಿಸೋ ಥರ ಮಾಡಿ, ಪ್ರೀತಿಲಿ ಬೀಳೋ ಥರ ಮಾಡಿ, ಅದನ್ನ ಎಂಗೇಜ್ಮೆಂಟ್ವರೆಗೂ ತಗೊಂಡೋಗಿ ಬಿಟ್ಟಿದ್ದೆ ನಾನು. ಬಲೆ ನಂದೆ, ಆದರೆ ಬೀಸಿದ್ದು ಮಾತ್ರ ಅವನು. ಮೊದಲು ಬೇಬಿ, ಕುರಿನ ಚೆನ್ನಾಗಿ ಮೇಯಿಸ್ತೀವಿ, ಅದನ್ನು ಕೊಬ್ಬಿಸ್ತೀವಿ, ಕೊಬ್ಬಿಸಿ ಸೀದಾ ಕುರಿನ ತೊಗೊಂಡೋಗಿ ಬಲಿ ಕೊಡೋ ಜಾಗದಲ್ಲಿ ನಿಲ್ಲಿಸ್ತೀವಿ. ಮುಂದಕ್ಕೆ ಏನಾಗುತ್ತೆ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ನೆಕ್ಸ್ಟ್ ಆಗೋದು ಮಲ್ಲಿದು ಮದುವೆ ಅಲ್ಲ, ಮಲ್ಲಿ ಬಲಿ. ಇಷ್ಟಕ್ಕೆ ಶಾಕ್ ಆಗ್ಬಿಟ್ರೆ ಹೇಗೆ ಬೇಬಿ? ಈಗ ಹಸೆ ಮನೆ ಮೇಲೆ ಕೂತಿರೋ ಹುಡುಗಿ ಕುತ್ತಿಗೆಗೆ ತಾಳಿ ಬಿದ್ದಿಲ್ಲ ಅಂತಂದ್ರೆ ಆ ನೋವು ಎಷ್ಟು ಭಯಂಕರವಾಗಿರುತ್ತಲ್ವಾ? ಅದೇ ಗತಿ ಮಲ್ಲಿದು. ಮದುವೆ ನಿಂತೋಯ್ತಲ್ಲ ಅನ್ನೋ ನೋವಲ್ಲಿ ಅವಳು ಕೊರ್ಗಿ ಕೊರ್ಗಿ ಸಾಯ್ಬೇಕು. ಈ ಜೇಡಿನ ಎದುರಾಕೊಂಡಿದ್ದ ತಪ್ಪಿಗೆ ಜೀವನ ಪೂರ್ತಿ ನರಳಬೇಕು ಅವಳು. ಅದು ಈ ಜೇಡಿ ಪ್ಲಾನ್, ಮೆಗಾ ಪ್ಲಾನ್. ಅಯ್ಯೋ ಮನೆಗಳ, ಇಂಥ ಯೋಚನೆ ಕೈ ಹಾಕಿದೇನೋ? ಇಲ್ಲ, ಇದನ್ನು ಆದಷ್ಟು ಬೇಗ ಆನಂದಪ್ಪಂಗೆ ಹೇಳಲೇಬೇಕು. ಬೇಗ ಬಂದ್ಬಿಡಬೇಕು. ಲೊಕೇಶನ್ ಕಳಿಸಿದ್ದೀನಲ್ಲ, ಅಲ್ಲಿ ಕಳಿಸ್ಬಿಡಿ ಕಾರ್ನ. ಓಕೆನಾ? ಲಗೇಜೆಲ್ಲ ಬೇಗ ಅಲ್ಲಿಗೆ ಹೋಗ್ಬೇಕ್ರಿ. ಓಕೆ 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 ಹೇಳೋ ಗೆಳೆಯ. ಎಲ್ಲಿದ್ಯಪ್ಪ? ಹೊರಟ್ರೇನ ಇಲ್ಲ? ಗೆಳೆಯ, ನಾನು ರೆಡಿ ಇದ್ದೀನಿ. ಹೆಣ್ಮಕ್ಳು ರೆಡಿ ಆಗ್ತಾ ಇದ್ದಾರೆ. ಅವ್ರ ಬಗ್ಗೆ ನಿನಗೆ ಗೊತ್ತಲ್ಲೋ, ಬಂಗಾರಕ್ಕಿಂತ ಈ ಶೃಂಗಾರಕ್ಕೆ ಅವ್ರ ಬೆಲೆ ಕೊಡೋದು ಜಾಸ್ತಿ. ಬಂಗಾರ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಶೃಂಗಾರ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು. ತಪಸ್ಸು ಕೂತಿರೋ ಮುನಿನ ಬೇಕಾದರೆ ಕೆಣಕ್ಬೋದು, ಆದರೆ ಮೇಕಪ್ ಮಾಡ್ಕೋತಾರೋ ಹೆಣ್ಮಕ್ಳನ್ನ ಕೆಣಕೋದಿದೆಯಲ್ಲ, ಅದು ಭಯಂಕರ ಡೇಂಜರಪ್ಪ. ಇಂಥ ಟೈಮಲ್ಲಿ ಅವಸರ ಮಾಡಿದ್ವಿ ಅನ್ಕೋ, ಅದು ಘನಘೋರ ಅಪರಾಧ ಆಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ನಾವು ಡಿಸ್ಟರ್ಬ್ ಮಾಡಬಾರ್ದಪ್ಪ. ಈ ವಿಷಯ ಆನಂದಪ್ಪಂಗೆ ಹೇಳಬೇಕು. ಅದು ಸರಿ ಬಿಡು, ಎಲ್ಲರೂ ಭೂಮಿಕಾ ಥರ ಇರೋಕ್ಕೆ ಸಾಧ್ಯ ಇಲ್ವಲ್ಲ? ಅವರಾದ್ರೆ ನ್ಯಾಚುರಲ್ ಬ್ಯೂಟಿ. ಅದರಲ್ಲಿ ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ಚೌಲ್ಟ್ರಿಗೆ ಫೋನ್ ಮಾಡಿದ್ಯಾ? ರೂಮ್ಸ್ ಎಲ್ಲ ಅರೇಂಜ್ ಆಯಿತಾ? ಏನು ವ್ಯತ್ಯಾಸ ಆಗಬಾರ್ದು ಗೆಳೆಯ. ಯು ಡೋಂಟ್ ವರಿ ಮೈ ಹೂನಾ. ಬೆಳಗ್ಗೆ 5 ಗಂಟೆಯಿಂದ ಫಾಲೋಅಪ್ ಅಲ್ಲಿದ್ದೀನಿ, ಪ್ರತಿಯೊಂದು ರೆಡಿಯಾಗಿದೆ. ಆದರೂ ಇನ್ನೊಂದ್ಸತಿ ರಿಮೈಂಡ್ ಮಾಡಪ್ಪ, ಏನೂ ಮಿಸ್ಟೇಕ್ ಆಗಬಾರ್ದು ಅಷ್ಟೇ. ಅಯ್ಯೋ, ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಿದ್ದೀನಿ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯ ಇದೆ ಅಂತ ಫೋನ್ ಎತ್ಕೋಬೇಕು ತಾನೆ. ಏನಾಗಿದೆ ಆನಂದಪ್ಪಂಗೆ? ಆಯ್ತಾಯ್ತು, ಅಲ್ಲಿ ಸಿಗ್ತೀನಿ. ಓಕೆ 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 ಬಾಯ್. ಏನು ಮಾಡೋದು ಈಗ? ಅಂಕಲ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೇ ಇದ್ದಾರೆ. ಸಿಕ್ಕಾಪಟ್ಟೆ ಆ ಥರ ಇವರಿಗೆ. ಭೂಮಿಕಂಗೆ ಫೋನ್ ಮಾಡೋಣ. ಭೂಮಿಕಾ, ಫೋನ್ ಎತ್ಕೊಮ್ಮ ಪ್ಲೀಸ್. ಭೂಮಿಕಾ, ಫೋನ್ ಎತ್ಕೊಮ್ಮ. ಬಿಸಿ. ಅಯ್ಯೋ, ಭಲೇ ಆ ಥರ ಅಂಕಲ್ಗೆ. ಕುಚಿಕು, ಏನು ಮಾಡ್ತಾ ಇದ್ಯಾ ಕುಚಿಕು ಇಲ್ಲಿ? ಹಾಂ, ಯಾವುದಿದು ಬೇರೆ ಫೋನು? ಯಾರ ಹತ್ರ ಮಾತಾಡ್ತಾ ಇದ್ದೆ? ಅದೇ ಕಣ ನಿಮ್ಮಯ್ಯ, ನಿನ್ನ ಮಾಜಿ ಹೆಂಡತಿ ಮಲ್ಲಿಗೆ ಮದುವೆ ಅಂತ ಹೇಳಿದ್ಯಲ್ಲ, ಅದು ನಮ್ಮ ಶತ್ರುಪಾಳ್ಯದಲ್ಲಿ ಏನೇನು ನಡೀತಿದೆ ಅಂತ ಗೊತ್ತಾಗ್ಬೇಕಲ್ಲ ನಿಮ್ಮಯ್ಯ. ಅದಕ್ಕೆ ಫೋನ್ ಮಾಡ್ತಿದ್ದೆ, ಅಷ್ಟೊತ್ತಿ ನೀ ಬಂದ್ಬಿಟ್ಟೆ.
ಅಬ್ಬಬ್ಬಬ್ಬಬ್ಬಬ್ಬಬ್ಬ ನನ್ನ ಮೇಲಿರೋ ಪ್ರೀತಿ ಅಭಿಮಾನ ಗೌರವಕ್ಕೆ ಶತ್ರುಪಾಳ್ಯದಲ್ಲಿ ಏನೇನು ನಡೀತಾ ಅಂತ ತಿಳ್ಕೊಳ್ಳೋದಕ್ಕೆ ನೀನು ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ಯಾ ಮಾಮ್ಸ್ ನೀನು. ಮಾಮ್ಸ್ ನಿನ್ನ ನನ್ನ ಎರಡನೇ ಕಣ್ಣು ಅಂದ್ರೂ ತಪ್ಪಾಗಲ್ಲ. ಕುಚಿಕು ಸುಮ್ಮನೆ ಕರಿತೀನ ಕುಚಿಕು ಅಂತ. ಆದ್ರೆ ನನಗೆ ನೀನು ಇಷ್ಟೊಂದೆಲ್ಲ ಒಳ್ಳೇದು ಮಾಡೋ ಬರದಲ್ಲಿ ಎಡವಟ್ ಮಾಡ್ಕೊಂಡ್ಬಿಟ್ಟಿಯಲ್ಲ. ಎಡವಟ್ಟ ಏನು ಎಡವಟ್ಟ ಅಳಿಮಯ್ಯ? ಒಂದಲ್ಲ ಎರಡೆರಡು ಎಡವಟ್ ಮಾಡ್ಕೊಂಡ್ಬಿಟ್ಟೆ ನೀನು. ಎರಡ? ನಾನು ನಿನ್ನ ಹತ್ರ ಮಲ್ಲಿ ಮದ್ವೆ ವಿಷಯ ಮಾತೇ ಆಡ್ಲಿಲ್ವಲ್ಲ. ಕದ್ದು ಕೇಳಿಸ್ಕೊಂಡ್ಯಾ? ಕದ್ದು ಕೇಳಿಸ್ಕೊಂಡು ಆ ವರದಿನ ಇನ್ಯಾರಿಗೋ ಒಪ್ಸೋದಿಕ್ಕೆ ಅಂತ ಓಡೋಡ್ ಬರೋ ಬರದಲ್ಲಿ ಎರಡನೇ ಎಡವಟ್ ಮಾಡ್ಕೊಂಡೆ. ಅದೇನ್ ಗೊತ್ತಾ? ಇನ್ವಿಟೇಷನ್ ಬೀಳ್ಸ್ಕೊಂಡು ಬಂದ್ಬಿಟ್ಟಿದ್ಯಲ್ಲ ಮಾಮ್ಸ್. ನನಗೆ ಕಾಡ್ತಾ ಇರೋ ಕಟ್ಟ ಕಡೆಯ ಪ್ರಶ್ನೆ ಏನ್ ಗೊತ್ತಾ ಮಾಮ್ಸ್? ಈ ಮನೆಯವ್ರು ಯಾರು ಅಲ್ಲಿಗೆ ಹೋಗಿಲ್ಲ, ಆ ಮನೆಯವ್ರು ಯಾರು ಇಲ್ಲಿಗೆ ಬಂದಿಲ್ಲ, ಆದ್ರೂ ಆ ಮನೆಯ ಮದುವೆ ಇನ್ವಿಟೇಷನ್ ಈ ಮನೆಗೆ ಹೇಗೆ ಬಂತು? ಅದು ನಿನ್ನ ಕೈಗೆ. ನಮ್ಮ ಮನೆಯ ರಾಕೆಟ್ ಲಾಂಚರ್ ಇಂದ ನಮ್ಮ ಮನೆಯ ಮಿಸೈಲು ನಮ್ಮ ಮನೆಯಲ್ಲೇ ಬ್ಲಾಸ್ಟ್ ಆಗುತ್ತೆ. ತಪ್ಪು ತಾನೆ? ಕುಚಿಕು 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 ಅಂದ್ಕೊಂಡು ನನಗೆ ನಮ್ಮ ಕರಂ ಕೆಲಸ ಮಾಡ್ತೀಯಾ? ಬೆನ್ನಿಗೆ ನಿಲ್ತೀನಿ ಅಂತ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತೀಯಾ? ಬಿಡ್ತೀನಾ ನಿನ್ನನ್ನ? ಅಪ್ಪಣ್ಣ ಬೇಗ ರೆಡಿಯಾಗಿ, ಗೆಳೆಯ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾನೆ. ನಿಮಗೆ ಅರ್ಥನೇ ಆಗಲ್ಲ ನಿಮಗೆ. ಅಮ್ಮ ರೆಡಿ ಆದ್ರಾ? ಬೇಗ ನಿಮಗ ಕಾಲ್ ಮಾಡ್ತಾ ಇದ್ದಾನೆ. ಅಂಕಲ್ ಯಾಕೋ ಫೋನ್ ಮಾಡಿದ್ರು, ಮತ್ತೆ ನಾನು ಫೋನ್ ಮಾಡಿದಾಗ ಕನೆಕ್ಟ್ ಆಗಲಿಲ್ಲ. ಯಾಕೆ ಮಾಡಿದ್ರು? ಓ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದೆ ಮರ್ತಿಗಿರ್ತಬಿಟ್ನಾ? ಕಳಿಸಿದ್ದೀನಲ್ಲ, ಮತ್ತೆ ಯಾಕೆ ಕಾಲ್ ಮಾಡಿರ್ಬೇಕು? ಮತ್ತೆ ಯಾಕೆ ಕಾಲ್ ಮಾಡಿದ್ರು? ಆನಂದ ಆಗಿದ್ದೋನು ಆನಂದಪ್ಪ ಆಗ್ಬಿಟ್ನ. ಮುಗೀತು ನಿನ್ನ ಕತೆ. ಏಯ್ ಹಲೋ ಅಂಕಲ್, ಆಗಲೇ ಫೋನ್ ಮಾಡಿದ್ರಿ. ನಾನು ಗೆಳಿನ ಹತ್ರನೇ ಮಾತಾಡ್ತಾ ಇದ್ದೆ, ಅದಕ್ಕೆ ಪಿಕ್ ಮಾಡೋಕ್ಕಾಗಲಿಲ್ಲ. ಹೊರಟ್ರಾ? ಪಾಪ ನಿಮಗೆ ಕಷ್ಟ ಬಿಡಿ. ಅಲ್ಲಿ ನಿಮ್ಮ ಸಿಸ್ಟರು, ನಿಮ್ಮ ಅಳಿಮಯ್ಯ ಎಲ್ಲರೂ ಕಣ್ ತಪ್ಪಿಸಿ ಹೊರಡ್ಬೇಕಲ್ಲ. ಬೇಡ ನಿಮ್ಮ ಪಾಡು. ಅಲ್ಲ ಹಲೋ ಅಂಕಲ್, ಏನು ಸೌಂಡೇ ಇಲ್ಲ ಆ ಕಡೆಯಿಂದ. ಇದ್ದೀರಾ? ಹಲೋ ಆನಂದಪ್ಪ, ನೀವೆಲ್ಲ ಹೊರಟ್ರ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ನಾನು ನಾಳೆ ಬೆಳಿಗ್ಗೆ ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ. ಅಮೃತಧಾರೆ ನನ್ನೊಲವ ಅಮೃತಧಾರೆ.